ಅವ್ರವ್ರ ಊರಾಗ ರಾಮ ಮಂದಿರ ಇದಾರಲ್ಲ ಅಲ್ಲೇ ಹೋಗ್ಬೇಕಂತಿಲ್ಲ, ಅವ್ರವ್ರು ಅಲ್ಲೇ ಪೂಜೆ ಮಾಡ್ತಾರೆ. ಎಲ್ಲ ಊರಾಗ ರಾಮ ಮಂದಿರ ಇದೆ, ಈ ಅವ್ರು ಅಲ್ಲಿ ಮಾಡೋರು ನಾವು ಇಲ್ಲಿ ಮಾಡ್ತೀವಿ ಎಲ್ಲ ಒಂದು. ಅದಕ್ಕೇನು ಏನು ಪ್ರಶ್ನೆ. ಚುನಾವಣೆ ಆದ್ಮೇಲೆ ಗೊತ್ತಾಗೋರು, ಈಗ ಹೆಂಗೆ ಗೊತ್ತಾಗೋದು ಯಾವ ಚುನಾವಣೆ ಯಾರು ಎಷ್ಟು ಪರವಾಗಿರ್ತಾರೆ, ಯಾರು ವಿರೋಧ ಮಾಡ್ತಾರೆ, ಪರವಾಗಿ ಮಾಡ್ತಾರೆ, ನಂತರ ಗೊತ್ತಾಗೋದು. ಸೊ ನೋಡೋಣ. ಅದು ರಾಜಕೀಯ ರಹಿತ ಇರಬೇಕಂತ ನಮ್ಮ ಆಸೆ ಇದೆ. ರಾಜಕೀಯ ರಹಿತ ಇರಬೇಕು, ಅದೊಂದು ದೇಶದ ಸಂಕೇತವಾಗಿರ್ಬೇಕಂತ ಅಷ್ಟೇ ಆಸೆ. ಅದನ್ನು ಯಾವುದೇ ಒಂದು ಪಾರ್ಟಿ ಹೈಜಾಕ್ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ನೋಡೋಣ ಏನಾಗ್ತೈತೆ, ನಾವು ಕಾದು ನೋಡೋಣ. ನಮ್ಮದು ಪಕ್ಕಕ್ಕೆ ಒಂದು ಕಟ್ಟಬೇಕಂತ ಡಿಮಾಂಡ್ ಇದೆ ನಮ್ಮದು. ಯಾಕಂದರೆ ರಾಮನ ಪರಿಚಯ ಮಾಡಿಸಿದ್ದು ವಾಲ್ಮೀಕಿ, ಇಂಥ ಒಂದೇ ಗುಡಿ ಇಲ್ಲ. ನಮ್ಗೆ ಸ್ವಲ್ಪ ಎಲ್ಲ ದುಃಖ ಇದೆ. ಅದು ಅಟ್ಲೀಸ್ಟು ಏರ್ಪೋರ್ಟ್ಗಾರು ಇಟ್ಟಿದ್ದಾರೆ ವಾಲ್ಮೀಕಿಗೆ. ಮುಂದಿನ ದಿನಗಳಲ್ಲಿ ಗುಡಿ ಕೂಡ ಕಟ್ಟಬೇಕಂತ ನಮ್ಮದು ಡಿಮಾಂಡ್ ಇದೆ. ಅಲ್ಲೇ ಪಕ್ಕದಲ್ಲಿ ಮತ್ತೆ ಕಟ್ಟೋರು. ಇನ್ನೂ ಜಾಗ ಇದೆ, ಭಾಳಷ್ಟು ಜಾಗ ಖಾಲಿ ಇದೆ. ಅಲ್ಲಿ ಪಕ್ಕಕ್ಕೆ ಕಟ್ಟರೆ ಒಳ್ಳೇದು. ಯಾಕಂದರೆ ಇಬ್ಬರು ಅಷ್ಟೇ ಅದಕ್ಕೆ ಒಂದು ಗೌರವ ಸ್ಥಾನದಲ್ಲಿದ್ದಾರೆ. ಸೊ ಅಲ್ಲೇ ಕಟ್ಟಿದ್ರೆ ಒಳ್ಳೇದು ಪಕ್ಕಕ್ಕೆ.